ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, 20 ಕೋಟಿ ದುಡ್ಡು ನಮ್ಮ ಹತ್ರನೇ ಇದೆ, ಅನಾಥವಾಗಿ ಬಿದ್ಕೊಂಡಿದೆ. ಅದನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಮನಸ್ಸಿಗೆ ಏನೋ ಒಂಥರ ಖುಷಿ, ಹೇಳಕ್ಕಾಗ್ದಿರೋ ಖುಷಿ. ಸಿಸ್ಟರ್, ರಿಂಗ್ ಮಾಡ್ಲಾ? ರಾತ್ರಿ ಹೋಗಿ ಅದ್ರ ಜೊತೆಗೆ ಮಲ್ಕೊಂಡ್ಬಿಡ್ಲಾ? ಅಣ್ಣ, ಅದು ಬರೀ 20 ಕೋಟಿ. ಅದನ್ನ ನೋಡ್ಬಿಟ್ಟು ಯಾಕೆ ಬಾಯ್ ಬಿಡ್ತಾ ಇದೆಯಾ? ಬಾಯ್ ಬಿಡ್ದೆ? ಅದು 20 ಕೋಟಿ ಸಿಸ್ಟರ್. ಸಿಸ್ಟರ್, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ಮರಿಬೇಡ. 20 ರೂಪಾಯಿಗೆ ಲಾಟ್ರಿ ಹೊಡಿತಾ ಇದ್ವಿ. ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿರ್ಲಿಲ್ಲ. ಯಾಕೆ ಹೇಳು? ಆಗ ನಾವೇ ಬಿಗ್ ಝೀರೋ ಆಗ್ಬಿಟ್ಟಿದೀವಲ್ಲ. ಅಂಥದ್ರಲ್ಲಿ ಇವತ್ತು 20 ಕೋಟಿ ನಮ್ಮ ಹತ್ರ ಇದೆ ಅಂದ್ರೆ ಹೆಂಗಾಗಿರ್ಬೇಡ ಸಿಸ್ಟರ್? ಹಾರ್ಟು ಸಿಳ್ಳೆ ಹೊಡಿತಾ ಇದೆ ಸಿಸ್ಟರ್. ಓ ಸಾಕು, ತುಂಬ ಅತಿ ಮಾಡಬೇಡ. ಹಳೇದೆಲ್ಲ ಅಲ್ಲಿಗೆ ಬಿಟ್ಬಿಡು. ಇವಾಗ ಹೇಗಿದೆಯೋ ಆ ಥರ ಇರಬೇಕು. ಸ್ವಲ್ಪ ಕ್ಲಾಸ್ ಆ್ಯಂಡ್ ಡಿಗ್ನಿಟಿ. ಇದು ಡಿಗ್ನಿಟಿ ಏನಿದೆ ಸಿಸ್ಟರ್? ಸಿಸ್ಟರ್, ಡಿಗ್ನಿಟಿ ಅನ್ನೋದೊಂಥರ ಭಾರ. ಅದನ್ನು ಕಳಿಸ್ಬಿಟ್ರೆ ಹಗೂರವಾಗಿ ಹಾಯಾಗಿರ್ಬೋದು ನಂತರ. ಹೆಂಗೆ? ನಿಂತರ ಇದ್ರೆ ಅಷ್ಟೇ, ಇದ್ರೂ ಇಲ್ದೇ ಇರೋ ಥರ ಇರ್ತೀವಿ. ಜೋಕರ್ ಆಗ್ಬಿಡ್ತೀವಿ. ಅಯ್ಯೋ ದೇವ್ರೆ, ಅಂದ್ರೆ ನಾನು ಜೋಕರಾ? ಹಾ, ಜೋಕರೇ. ಮಾಮ್ಸ್ ನೋಡು, ನಮ್ಮ ಕೌರವೇಂದ್ರ ಬಂದ. ಗೈಸ್, ಹಾಯ್. ಎಲ್ಲಿ ದುಡ್ಡು? ವೆಸ್ಟ್ 20 crores. ದುಡ್ಡು ಅಲ್ಲೇ ಇದೆ ಜೈ. ಸೇಫ್ ಆಗಿ ಅಲ್ಲಿದ್ಯಾ? ಇಲ್ಲಿಗೆ ಯಾಕೆ ತಂದಿಲ್ಲ? ಅಲ್ಲಿ ಸೇಫಾಗಿ ಹಿಡಿಸಿದ್ದೀನಿ. ಆ ನೋಟ್ ಮೇಲಿರೋ ಸೀರಿಯಲ್ ನಂಬರ್ಸ್ ಏನಾದರೂ ನೋಟ್ ಮಾಡಿ ಟ್ರ್ಯಾಕ್ ಮಾಡಿದ್ರೆ ಕಷ್ಟ ಆಗತ್ತೆ. ಸದ್ಯಕ್ಕೆ ಅಲ್ಲೇ ಇರಲಿ, ನಾಳೆ ಹೋಗಿ ತಗೊಂಡು ಬರೋಣ. ಅಲ್ಲ ಮಾಮ್, ನಾನು ಹೇಳಿದಷ್ಟು ಮಾಡು, ಸುಮ್ಮನೆ ಇದ್ಬಿಡು. ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡಬೇಡ. ಮತ್ತೆ ದುಡ್ಡಿದ್ದು ಏನು ಪ್ರಯೋಜನ ಸಿಸ್ಟರ್? ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊತೀಯಾ? ಇದನ್ನು ಬೇರೆ ಕಡೆ ಸಾಗಿಸಿ ಆ ನೋಟ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋಣ. ಓ ಹಾಗೆ. ನಮ್ಮ ವಿರುದ್ಧವಾಗಿ ಯಾವ ಕ್ಲೂನು ಬಿಡಬಾರ್ದು. ಡನ್ ಮಾಮ್, ಹಾಗೆ ಮಾಡೋಣ. ಯಾಕೆ ಸುಮ್ಮನೆ ರಿಸ್ಕ್? ಕರೆಕ್ಟ್. ಅರ್ಜೆಂಟ್ ಮಾಡಿ ತಗಲಾಕೋ ಥರ ಆಗಬಾರ್ದು. ನನಗೂ ಆ ಕಂತೆ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಆಸೆ. ಆದ್ರೆ ಏನ್ ಮಾಡೋದು? ಸದ್ಯಕ್ಕೆ ಆಸೆನ ಅದು ಬಿಟ್ಟುಕೊಂಡಿದ್ದೀನಿ. ಅದು ಬಿಟ್ಟುಕೊಂಡವನೇ ಬಾಳಿಯಾನು. ಏನ? ಅಲ್ಲ, ಇದ್ಯಾವ್ದು ಹೊಸ ಗಾದೆ? ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆಯಲ್ಲೋ, ಅದರ ಹೊಸ ವರ್ಷನ್. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು. ಅದಕ್ಕೆ ತಲೆ ಇರಲ್ಲ, ಬುಡ ಇರಲ್ಲ. ಅಂದಾಗೆ ಜೈ, ಆ ಹುಡುಗನ ಹತ್ರ ಆ ಸಾಕ್ಷಿ ತಗೊಂಡ್ ಬಂದ್ಯಾ? ಎಸ್ ಮಾಮ್, ಕಲೆಕ್ಟ್ ಮಾಡ್ಕೊಂಡ್ ಬಂದಿ. ನನ್ನ ಹತ್ರ ಅದು ಸೇಫ್ ಆಗಿದೆ. ಅಷ್ಟಾದ್ರೆ ಸಾಕು ಜೈ. ಅದಾದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಮತ್ತೆ ಆ ಹುಡುಗ ಒಂದು ಸಲ ಸಾಕ್ಷಿ ತಂದ್ಕೊಟ್ಟು ಅವನಿಗೆ ಮತ್ತೆ ತರೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಅವನ ನನ್ನ ಕಸ್ಟಡಿಯಲ್ಲಿ ಇಟ್ಟಿದ್ದೀನಿ. ಗುಡ್, ಒಳ್ಳೆ ಕೆಲಸ ಮಾಡಿದೆ. ಎಷ್ಟಾದ್ರೂ ನಿನ್ನ ಮಗ ಅಲ್ವಾ ಸಿಸ್ಟರ್? ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ಗೆ ನೀನು ಪ್ರೆಸಿಡೆಂಟ್ ಆದ್ರೆ ಅವನು ವೈಸ್ ಪ್ರೆಸಿಡೆಂಟ್. ತಂತ್ರ, ಕುತಂತ್ರ, ಪ್ರತಿತಂತ್ರ ಎಲ್ಲ ಅವನ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ, ವಂಶ ಪಾರಂಪರ್ಯವಾಗಿ. ಅಂದ್ರೆ ನಾನು ಕ್ರಿಮಿನಲ್ ಅಂತನಾ? ಅಯ್ಯೋ ಸಿಸ್ಟರ್, ನೀನು ತಪ್ಪು ತಿಳ್ಕೊಬೇಡ. ನಾನು ಹಂಗೆ ಹೇಳಿದ್ದಲ್ಲ, ನೀನು ಸೂಪರ್ ಬುದ್ಧಿವಂತೆ ಅಂದೆ. ಇರ್ಲಿ ಬಿಡೋಣ. ನಾನು ಏನೇ ಮಾಡಿದ್ರು ಮಕ್ಳಿಗೋಸ್ಕರ. ಅದರಿಂದ ನನಗೆ ಯಾವ ರಿಗ್ರೆಟು ಇಲ್ಲ, ಯಾವ ಗಿಲ್ಟು ಇಲ್ಲ. ಹಾಗಾಗಿ ನಾನು ಮಾಡಿದ್ದೆಲ್ಲ ಸರಿನೇ. ಸೂಪರ್ ಮಾಮ್, ಲವ್ ಯು. ಸ್ವಲ್ಪ ಹೊತ್ತು ಮಲಗ್ತೀಯಾ? ಇಲ್ಲ, ನಂಗೆ ನಿದ್ದೆ ಬರ್ತಿಲ್ಲ ಅತ್ತೆ. ನಿದ್ದೆ ಬರ್ತಾ ಇಲ್ವಾ? ಬಿಸಿ ಬಿಸಿ ಹಾಲು ತಗೊಂಬರ್ತೀನಿ, ಆಯ್ತಾ? ಊಟ ಮಾಡಿದ್ಯಾ? ಅರೆ, ಇದೇನಿದು ಬ್ಯಾಂಡೇಜು? ಏನಾಯ್ತು? ಇಲ್ಲ, ಸಣ್ಣದಾಗಿ ಏಟಾಗಿದೆ ಅಷ್ಟೇ. ಅಲ್ಲ ರೀ, ಸಣ್ಣದಾಗಿ ಏಟಾಗಿದೆ ಅಂತ ಇಷ್ಟು ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿದಾರಲ್ಲ. ಪುಟ, ಏನಾಯ್ತು ಪುಟ? ಅವ್ರನ್ನೇನಾದ್ರು ಹೊಡೆದ್ರ, ಹಿಂಸೆ ಮಾಡಿದ್ರ? ಅವರು ಎಳ್ಕೊಂಡು ಹೋಗುವಾಗ ನಂಗೆ ಏಟಾಯ್ತು ಮಾಮ. ಹೌದಾ? ನಡೀರಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾಸ್ಪಿಟಲ್ ಹೋಗೋ ಅವಶ್ಯಕತೆ ಇಲ್ಲ. ಯಾರಿಗೆ? ಏನಾಯ್ತು ಮಗುಗೆ? ಅವ್ರಿಗೆ ಅಷ್ಟು ಹೇಳಿದ್ದೀನಿ, ಮಗುಗೆ ಏನು ಆಗ್ಬಾರ್ದು, ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ. ಆದ್ರೂ ನೋಡಿ ಹೇಗೆ ಮಾಡಿ ಕಳಿಸಿದಾರೆ. ಅವ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣ. ಪಾ, ಸ್ವಲ್ಪ ಹೊತ್ತು ನೀನು. ಅದಕ್ಕೆ ಮೇಜರಾಗಿ ಏನಾದರೂ ಆಗಿದೆಯಾ? ಇಲ್ಲ ಆನಂದ್ ಅವರೇ, ಸಣ್ಣದಾಗಿ ಏಟಾಗಿದೆ.
ಮಗು ಅಲ್ವಾ, ಓಡಾಡ್ತಾ ಜಾಸ್ತಿ ಮಾಡ್ಕೊಳ್ತಾಳೆ ಅಂತ ಬ್ಯಾಂಡೇಜ್ ಕಟ್ಟಿದ್ದೀನಿ. ಗೌತಮರೇ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡ್ದಾ ಮೇಜರಾಗಿ ಏನೂ ಆಗಿಲ್ವಂತೆ, ಸರಿ ಹೋಗುತ್ತೆ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಸಮಾಧಾನವಾಗಿರು. ಇಷ್ಟೆಲ್ಲ ನೋಡಿದ್ಮೇಲೂ ನಾನು ಹೇಗೋ ಸಮಾಧಾನ ಮಾಡ್ಕೊಳ್ಳಿ? ಏನು ಗೊತ್ತಾಗ್ದಿರೋ ಪುಟ್ಟ ಮಗು, ಅವಳಿಗೆ ಈ ಥರ ಗಾಯ ಮಾಡ್ಕಳ್ಸಿದ್ದಾರೆ. ನೋಡೋ, ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು. ಅಲ್ಲಿ ತನಕ ನಂಗೆ ನೆಮ್ಮದಿ ಇಲ್ಲ. ಆಯ್ತು, ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡೋಣ. ಹುಡುಕ್ಸೋಣ ಬಿಡು, ಎಲ್ಲೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಸೃಜನ್, ಏನಾದರೂ ಅಪ್ಡೇಟ್ ಸಿಕ್ತಪ್ಪ? ಇಲ್ಲ ಸರ್, ಇನ್ನು ಸ್ವಲ್ಪ ಟೈಮ್ ಬೇಕು. ಅವರು ಎಕ್ಸಾಕ್ಟ್ಲಿ ಎಲ್ಲಿಂದ ಕಾಲ್ ಮಾಡಿರ್ಬೋದು ಅಂತ ಮಾಡಿರೋ ಅಷ್ಟು ಕಾಲು ಮತ್ತು ಅದರ ಲೊಕೇಶನ್ನ ಸರ್ಚ್ಗೆ ಹಾಕಿದ್ದೀನಿ ಸರ್. ಒಂದು ಮಾತ್ರ ಕಾಮನ್ ಲೊಕೇಶನ್ ತೋರಿಸ್ತಿದೆ ಸರ್. ಇನ್ನೊಂದು 15 ನಿಮಿಷ ಸರ್, ಆ ಎಕ್ಸಾಕ್ಟ್ ಡೀಟೇಲ್ಸ್ ನಾನು ನಿಮ್ಗೆ ತಗೊಡ್ತೀನಿ. ಹಲೋ ಸರ್, ಇನ್ನೊಂದು 10 ನಿಮಿಷ ಹೊಡ್ತೀವಿ. ಲಚ್ಚಿಗೆ ಏನಾದ್ರು ಆದ್ರೆ ನಾನು ಬದುಕಿರಲ್ಲ ಅದ್ಗೆ. ಸುಧಾ ಬಿಡ್ತು ಅನ್ನು, ಅವಳಿಗೇನು ಆಗಲ್ಲ. ಗೌತಮ್ ಅವರು ಆನಂದ್ ಅವ್ರು ಹೋಗಿದಾರಲ್ವಾ, ಅವರು ಲಚ್ಚಿನ ಕರ್ಕೊಂಡ್ಬರ್ತಾರೆ. ಸರಿನಾ, ನೀನು ಅಳ್ಬೇಡ, ಸಮಾಧಾನ ಮಾಡ್ಕೊ. ಇಲ್ಲ ಅದ್ಗೆ, ಲಚ್ಚಿ ನನ್ ಸರ್ವಸ್ವ. ಅವಳಿಗೇನಾದ್ರೂ ಆದ್ರೆ ನಾನು ತಡ್ಕೊಳಕ್ ಆಗಲ್ಲ. ಇಷ್ಟು ವರ್ಷ ಅವಳಿಗೋಸ್ಕರ ಅಂತ ಬದುಕಿದ್ದೆ ಅದ್ಗೆ ನಾನು. ಅವಳಿಗೇನಾದ್ರೂ ಆದ್ರೆ ಹೆಂಗ್ ತಡ್ಕೊಳ್ಳಿ? ಸುಧಾ ಯಾಕೇನೇನೋ ಮಾತಾಡ್ತಿದ್ಯಾ? ಲಚ್ಚಿ ಸೇಫ್ ಆಗಿ ಮನೆಗೆ ಬರ್ತಾಳೆ. ನೀನ್ ಧೈರ್ಯವಾಗಿರೋ, ಈ ರೀತಿ ವೀಕ್ ಆಗ್ಬೇಡ ನೀನು. ಗೌತಮ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಹಾ ಗೌತಮ್ ಅವರೇ, ಲಚ್ಚಿ ಸಿಕ್ಕಿದ್ಲಾ? ಲಚ್ಚಿ ಸೇಫ್ ಆಗಿದ್ದಾಳೆ, ಅವಳನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ, ಎಲ್ರಿಗೂ ಹೇಳ್ಬಿಡಿ. ಹಾ, ಲಚ್ಚಿ ಸಿಕ್ಕಿದ್ಲು, ಅವಳಿಗೇನು ಆಗಿಲ್ಲ. ಅಕ್ಕರೆ ನಾನು ಇವಾಗಲೇ ಹೋಗಿ ಮನೆಯವರಿಗೆಲ್ಲ ಹೇಳಿ ಬರ್ತೀನಿ. ಹಾ ಹಾ, ಗೌತಮ್ ಅವ್ರು ಕರ್ಕೊಂಡ್ ಬರ್ತಿದ್ದಾರೆ. ಅಮ್ಮ, ಲಚ್ಚಿ, ಲಚ್ಚಿ ಬಂದ್ಯಾ? ಹೇಗಿದ್ಯಮ್ಮ? ನೀನ್ ಇಲ್ದೆ ಹೆಂಗ ಹೋಗಿತ್ತು ಗೊತ್ತಾ ನಂಗೆ? ನಿಂಗೇನಾಗಿಲ್ಲ ತಾನೆ? ನಿನ್ಗೇನಾದ್ರೂ ಆಗಿದ್ರೆ ನಾನ್ ಬದುಕ್ತಿರ್ಲಿಲ್ಲ ಕಣೆ. ಪಾಪು, ಅಳೆಬೇಡ, ಸಮಾಧಾನ ಮಾಡ್ಕೊ. ನೋಡಿ, ನೀನು ವೀಕ್ ಆದ್ರೆ ಅವಳು ವೀಕ್ ಆಗ್ತಾಳೆ. ಈಗ ಅವಳು ಬಂದಿದ್ದಾಳಲ್ವಾ, ಅವಳಿಗೆ ಪಾಪ ಸುಸ್ತಾಗಿದೆ ಅನ್ಸುತ್ತೆ. ಸ್ನಾನ ಮಾಡಿಸು, ಹಸುವಾಗಿರ್ಬೇಕು, ಊಟ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.